ಲೋಕಭವನದಲ್ಲಿ ಹಕ್ಕು ಮಂಡಿಸಿದ್ದಾರೆ ವಿಜಯ್ ಅವರು 120 ಶಾಸಕರ ಬೆಂಬಲದ ಪತ್ರದೊಂದಿಗೆ ರಾಜ್ಯಪಾಲರನ್ನು ಭೇಟಿ ಮಾಡಿದರು. 4 ದಿನ 4ನೇ ಬಾರಿಗೆ ಮೇಟ್ ಮಾಡಿದರು. ನೋಡಿ ಎಷ್ಟು ಅಂತ ಅವ್ರನ್ನ ಸತಾಯಿಸಿದ್ರು ಅಂತ ಹೇಳಿದರೆ ಇಡೀ ದೇಶಕ್ಕೆ ಗೊತ್ತಾಯಿತು ಇದರ ಹಿಂದೆ ಯಾರಿದ್ದಾರೆ ಅಂತೇಳಿ. ಅಲ್ಲ, ಇಲ್ಲಿ ಕರ್ನಾಟಕದಲ್ಲಿ 104 ಬಂದಾಗ BJPಗೆ ಯಡಿಯೂರಪ್ಪನವ್ರಿಗೆ ಆಹ್ವಾನ ಕೊಡ್ತಾರೆ ರಾಜ್ಯಪಾಲರು. ಬಟ್ ಪಕ್ಕದ ರಾಜ್ಯ ತಮಿಳುನಾಡಲ್ಲಿ ದೊಡ್ಡ ಮೆಜಾರಿಟಿ ತೆಗೆದುಕೊಂಡಂಥ ಪಕ್ಷಕ್ಕೆ ಯಾಕೆ ಕೊಡಲ್ಲ ಅಂತೇಳಿ ಜನ ಪ್ರಶ್ನೆ ಮಾಡ್ತಾಯಿದ್ರು. ಆಯಿತು 118 ತೆಗೆದುಕೊಂಡು ಬನ್ನಿ ಅಂತ ಹೇಳಿದರು ಅವರು. ಇಲ್ಲ 118 2 ಕಡಿಮೆ ಇದೆ, 3 ಕಡಿಮೆ ಇದೆ. ಆ ಶಾಸಕರ ಸಹಿ ಇರುವಂಥ ಬೆಂಬಲ ಪತ್ರ ಇಂಪಾರ್ಟೆಂಟ್ ಆಗಿತ್ತು. ಬಟ್ ವಿಜಯ್ ಅವ್ರಿಗೂ ಕೂಡ ಇದು ಆಗಬೇಕಾಗಿತ್ತು. ಯಾಕಂತ ಹೇಳಿದ್ರೆ ನೋಡಿ, ಈಗ ನಂತರದಲ್ಲಾದರೂ ಕೂಡ ಅವರು ಶಾಸಕರ ಬೆಂಬಲ ತೆಗೆದುಕೊಳ್ಬೇಕಾಗಿತ್ತಲ್ವಾ. ಸರ್ಕಾರ ರಚನೆ ಮಾಡಬೇಕಂದ್ರೆ 118 ಬೇಕೇ ಬೇಕು. ಹಾಗಾಗಿನೇ ಈಗ ಗವರ್ನರ್ ಅವರು ಒಂದು ಕಡೆ ಮಾಡಿದ್ದು ಕೂಡ ಸರಿಯಾಗಿದೆ ಅನ್ನೋದನ್ನು ಕೂಡ ಕೆಲವೊಬ್ಬರು ವಾದ ಮಾಡ್ತಾ ಇದ್ದಾರೆ. ಯಾಕಂದರೆ ನಂತರದಲ್ಲಿ ಮತ್ತೆ ಪರದಾಡೋದು ಬೇಡ. ಈಗ ಯಾರು ನಮ್ಮ ಜೊತೆಗಿದ್ದಾರೆ, ಎಷ್ಟಿದೆ ಸಂಖ್ಯೆ ಕ್ಲಿಯರ್ ಆಗಿಬಿಡ್ತಲ್ಲ. ಈಗ VCKದವರು ಮತ್ತು ಈಗ ಎಡಪಕ್ಷದವರು, ಮುಸ್ಲಿಂ ಲೀಗು, ಕಾಂಗ್ರೆಸ್ನವರು ಈಗ ಒಂದು ಹಂತಕ್ಕೆ ಕ್ಲಿಯರ್ ಆಗಿಬಿಡ್ತು. ಈಗ ಮತ್ತು ಮುಂದಿನ ದಿನಗಳಲ್ಲಿ ತೊಂದರೆ ಇರೋದಿಲ್ಲ ಅಂತ. ಹಾಗಾಗಿನೇ 2 ಕಡೆಯಿಂದಲೂ ಕೂಡ ನೋಡಲಾಗ್ತಾ ಇದೆ. ಮೇ 6, ಮೇ 7 ಮತ್ತು ಮೇ 8ಕ್ಕೆ ರಾಜ್ಯಪಾಲರನ್ನ ವಿಜಯ್ ಭೇಟಿಯಾಗಿದ್ದರು. 3 ಬಾರಿಯೂ ಕೂಡ ಬೆಂಬಲ ಪತ್ರದೊಂದಿಗೆ ಬರುವಂತೆ ಸೂಚನೆ ಕೊಟ್ಟರು. ಇವತ್ತು 4ನೇ ಬಾರಿಗೆ ಮೀಟಾಗಿ ಹಕ್ಕು ಮಂಡನೆಯನ್ನು ಮಾಡಿದರು. ವಿಜಯ್ ಕೊಟ್ಟ ಬಹುಮತ ಸಾಕ್ಷಿ ಒಪ್ಪಿದರು ರಾಜ್ಯಪಾಲರು. ವಿಶ್ವಾಸಮತ ಯಾಚನೆಗೆ ಅನುಮತಿಯನ್ನು ಕೊಟ್ಟರು. ಗವರ್ನರ್ ಅಂದರೆ ಆಹ್ವಾನವನ್ನು ಕೊಟ್ಟರು. ನಾಳೆ ಬೆಳಗ್ಗೆ ಪದಗ್ರಹಣ ಕಾರ್ಯಕ್ರಮ ಇರುತ್ತೆ. ಇನ್ನು ನೂತನ CM ವಿಜಯ್ಗೆ ರಾಜ್ಯಪಾಲರು ಅಭಿನಂದನೆ ಸಲ್ಲಿಸಿದರು. ಮೇ 13ರೊಳಗೆ ವಿಶ್ವಾಸಮತ ಯಾಚನೆ ನಡೆಸಬೇಕು. ನೋಡಿ, ಇನ್ನೊಂದು 3-4 ದಿನದಲ್ಲಿ ವಿಶ್ವಾಸಮತ ಸಾಬೀತುಪಡಿಸ್ಬೇಕಂದ್ರೆ ಅದು ಅಲ್ಲಿ ಇರುತ್ತೆ, ಅಸೆಂಬ್ಲಿಲಿ ಇರುತ್ತೆ, ಕೈ ಎತ್ತೋದಿರುತ್ತೆ, ಸಂಖ್ಯೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಎಷ್ಟು ಜನ ಇದ್ದಾರೆ ಇವ್ರ ಪರವಾಗಿ ಅಂಥೇಳಿ. ಆವಾಗ ಅಧಿಕೃತವಾಗಿ ನಮ್ಗೆ ಗೊತ್ತಾಗುತ್ತೆ. ವಿಜಯ್ಗಾಗಿ ಕೇರಳ ಪ್ರವಾಸವನ್ನು ರದ್ದು ಮಾಡಿದರು ಗವರ್ನರ್ ಅವರು. ರೆಡಿಯಾಗಿ ನಿಂತಿದ್ದರು ಅವ್ರು ಹೋಗಲಿಕ್ಕೆ. ಆದರೆ ವಿಜಯ್ ಅವ್ರದ್ದು ಬಂತು ನೋಡಿ ಪತ್ರ, ಸಹಿ ಇರೋದು 120 ಎಲ್ಲ ತೆಗೆದುಕೊಂಡು ಬಂದು ಅವರಿಗೆ ಸಬ್ಮಿಟ್ ಮಾಡಿದರು. ಅದಾದಮೇಲೆ ಅವರು ಕೂಡ ಚೆಕ್ ಮಾಡಿದರು ಯಾರೆಲ್ಲ ಪಕ್ಷದವರು ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲ ಕೌಂಟ್ ಮಾಡಿ 120 ಆಯಿತು, 2 ಎಕ್ಸ್ಟ್ರಾನ ಆಯಿತು. ಅದಾದಮೇಲೆ ನಾಳೆ ಮಧ್ಯಾಹ್ನ ಅಂದ್ಕೊಂಡಿದ್ರು ಎಲ್ಲರೂ 3 ಗಂಟೆ ಅಂಥೇಳಿ. ಮತ್ತು ಟೈಮ್ ಚೇಂಜ್ ಆಯಿತು. ಕೇರಳಕ್ಕೆ ಹೋಗುವಂಥ ಒಂದು ಪ್ರವಾಸವನ್ನು ಕೂಡ ರದ್ದು ಮಾಡಿದರು.